ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವರ್ಷ ನಮಗೆ ಫೆಬ್ರವರಿ 15ನೇ ತಾರೀಕು ಭಾನುವಾರ ಮಹಾಶಿವರಾತ್ರಿ ಬರ್ತಾ ಇದೆ. ಮಹಾಶಿವರಾತ್ರಿಯ ಮಹತ್ವ ಏನು, ಅದರ ಹಿನ್ನೆಲೆ ಏನು, ಪೂಜಾ ವಿಧಿವಿಧಾನಗಳೇನು ಅನ್ನೋದನ್ನು ನೋಡೋಣ. ಈ ದಿನ ಶಿವನು ಪಾರ್ವತಿಯನ್ನು ವರಿಸಿದ ದಿನ. ಆದ್ದರಿಂದ ಈ ದಿನ ನಾವು ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇನ್ನೊಂದು ದಂತಕಥೆಯ ಪ್ರಕಾರ ಸಮುದ್ರ ಮಂಥನದಲ್ಲಿ ಕರ್ಕೋಟಕ ವಿಷ ಬಂದಾಗ ಅದನ್ನು ಶಿವನು ಸೇವಿಸ್ತಾನೆ. ಆದ್ದರಿಂದ ಅವನನ್ನು ನೀಲಕಂಠ ಅಂತ ಕರಿತೀವಿ. ಆ ದಿನವನ್ನು ನಾವು ಮಹಾಶಿವರಾತ್ರಿಯಾಗಿ ಆಚರಣೆಯನ್ನು ಮಾಡ್ತೀನಿ. ಇನ್ನೊಂದು ದಂತಕಥೆಯ ಪ್ರಕಾರ ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗಾದೇವಿ ಭೂಲೋಕಕ್ಕೆ ಇಳಿದು ಬರ್ತಾಳೆ. ಆಗ ಶಿವನು ಗಂಗಾದೇವಿಯನ್ನು ತನ್ನ ಮುಡಿಯಲ್ಲಿ ಇರಿಸ್ಕೊತಾನೆ. ಇದರಿಂದ ವಿಚಲಿತನಾದ ಭಗೀರಥನು ಮತ್ತೆ ಗಂಗಾದೇವಿಯನ್ನು ಭೂಲೋಕಕ್ಕೆ ಹರಿಬಿಡಲು ಪ್ರಾರ್ಥನೆಯನ್ನು ಮಾಡಿದಾಗ ಭೂಲೋಕಕ್ಕೆ ಗಂಗಾದೇವಿಯನ್ನು ಈ ದಿನ ಶಿವನು ಹರಿಬಿಡ್ತಾನೆ. ಈ ದಿನವನ್ನು ನಾವು ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ. ಈ ದಿನ ಗಿರಿಜಾ ಕಲ್ಯಾಣ ಅಂದರೆ ಶಿವ ಪಾರ್ವತಿಯರ ಮದುವೆಯಾದ ದಿನ ರಾತ್ರಿ ಇಡೀ ಈ ಒಂದು ಗಿರಿಜಾ ಕಲ್ಯಾಣವನ್ನು ದೇವಾನುದೇವತೆಗಳು ಜಾಗರಣೆಯನ್ನು ಮಾಡಿ ವೀಕ್ಷಿಸಿದ ದಿನ. ಆದ್ದರಿಂದ ಈ ದಿನ ನಾವು ಜಾಗರಣೆಯನ್ನು ಸಹ ಮಾಡ್ತೀವಿ. ಇನ್ನು ಹಬ್ಬದ ಹಿಂದಿನ ದಿನ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು. ಮನೆಯೆಲ್ಲ ಗುಡಿಸಿ ಒರೆಸಿ ಹೊಸಲನ್ನು ಸಹ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರ ಮಾಡಿಕೊಂಡು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು. ಇನ್ನು ದೇವರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಫೋಟೋ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಗಂಧಗಳನ್ನು ಹಚ್ಚಬೇಕು. ಇನ್ನು ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ಅಣಿ ಮಾಡ್ಕೋಬೇಕು. ಈ ದಿನ ಫಲಹಾರಗಳನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀವಿ. ಸಿಹಿ ಪೊಂಗಲ್, ಖಾರ ಪೊಂಗಲ್ ಅಥವಾ ಸಿಹಿ ಅವಲಕ್ಕಿ, ಖಾರ ಅವಲಕ್ಕಿ, ಉಪ್ಪಿಟ್ಟು, ಸ್ವೀಟ್ ಪಾಯಸ ಅಥವಾ ಬೆಲ್ಲದಿಂದ ಮಾಡಿರುವಂಥ ಸಿಹಿ ತಿಂಡಿಗಳನ್ನು ಮಾಡಿ ಶಿವನಿಗೆ ಪೂಜೆಗೆ ಅರ್ಪಣೆಯನ್ನು ಮಾಡಬೇಕು. ಮೊದಲನೇದಾಗಿ ದೇವರ ಮನೆಯಲ್ಲಿ ದೀಪಗಳನ್ನು ಬೆಳಗಿಸ್ಕೊಂಡು ಶಿವನ ಫೋಟೋ ಅಥವಾ ವಿಗ್ರಹ ಅಥವಾ ಲಿಂಗಕ್ಕೆ ಈ ದಿನ ಪೂಜೆಯನ್ನು ಸಲ್ಲಿಸಬೇಕು. ಮನೆಯಲ್ಲಿ ಅಭಿಷೇಕ ಮಾಡುವ ಪದ್ಧತಿ ಇಲ್ಲದೆ ಇರುವಂಥವರು ಬೆಳಿಗ್ಗೆನೇ ಹೋಗಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಕೊಟ್ಟು ಅಭಿಷೇಕವನ್ನು ಮಾಡಿಸಿ ಶಿವನ ದರ್ಶನವನ್ನು ಮಾಡಿಕೊಂಡು ಬಂದು ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಬೇಕು. ಇನ್ನು ಮನೆಯಲ್ಲೇ ಒಂದು ಅಭಿಷೇಕವನ್ನು ಮಾಡ್ತೀನಿ ಅಂತ ಅನ್ನೋರು ಶಿವನ ಲಿಂಗ ಅಥವಾ ಶಿವನ ವಿಗ್ರಹಕ್ಕೆ ನೀವು ಪಂಚದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಬಹುದು, ಅಥವಾ ವಿಭೂತಿಯಿಂದ ಮಾಡಬಹುದು, ಅಥವಾ ಬಿಲ್ವ ಪತ್ರೆಯಿಂದ ಅಥವಾ ಬರೀ ಜಲದಿಂದ ನೀವು ಅಭಿಷೇಕವನ್ನು ಮಾಡಿ ನಂತರ ಶಿವನ ಲಿಂಗ ಅಥವಾ ಫೋಟೋ ವಿಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸ್ಬೋದು. ಮೊದಲನೇದಾಗಿ ದೀಪವನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿಯನ್ನು ಬೆಳಗಿಸ್ಕೊಂಡು ಗಣೇಶನಿಗೆ ಪ್ರಥಮ ಪೂಜೆಯನ್ನು ಸಲ್ಲಿಸಬೇಕು. ನಂತರ ಶಿವನ ಅಭಿಷೇಕ ಮಾಡೋರು ಅಭಿಷೇಕವನ್ನು ಮಾಡ್ಕೋಬೋದು. ನಂತರ ನೀವು ಅಭಿಷೇಕ ಮಾಡದೇ ಇರುವಂಥವರು ಶಿವನ ಲಿಂಗ ಅಥವಾ ಫೋಟೋ ವಿಗ್ರಹಗಳಿಗೆ ಶಿವನ ಅಷ್ಟೋತ್ರವನ್ನು ಹೇಳ್ತಾ ಬಿಲ್ವ ಪತ್ರೆಯಿಂದ ಒಂದು ಅರ್ಚನೆಯನ್ನು ಮಾಡ್ತಾ ಬರಬೇಕು. ಶಿವನ ಅಷ್ಟೋತ್ರ, ಶಿವನ ಸ್ತೋತ್ರ, ಶಿವನ ಪಂಚಾಕ್ಷರಿ ಮಂತ್ರ ಜೊತೆಗೆ ಶಿವನ ಅಷ್ಟಕವನ್ನು ಹೇಳಿಕೊಂಡು ಈ ದಿನ ಪೂಜೆಯನ್ನು ಸಲ್ಲಿಸಬೇಕು. ಮಂತ್ರಗಳನ್ನೆಲ್ಲ ಪಠಿಸಿ ಆದಮೇಲೆ ನೀವು ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನೈವೇದ್ಯಕ್ಕೆ ನೀವು ಈ ದಿನ ಫಲಹಾರಗಳನ್ನು ಮಾಡಿರುವುದನ್ನು ತಟ್ಟೆಯಲ್ಲಿ ಒಂದೊಂದಾಗಿ ಇಟ್ಟು ಜೊತೆಗೆ ಹಣ್ಣುಗಳನ್ನು ಸಹ ಇಡ್ಬೋದು, ಹಸಿ ಹಾಲನ್ನು ಇಡ್ಬೋದು ಅಥವಾ ಬೆಲ್ಲವನ್ನು ಸಹ ನೀವು ಪೂಜೆಗೆ ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಈ ದಿನ ಅಖಂಡ ದೀಪವನ್ನು ಸಹ ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ. ಅಖಂಡ ದೀಪವನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಅಖಂಡ ಬತ್ತಿಯನ್ನು ಸಹ ಹಾಕಿ ಪೂಜಾ ಸಮಯದಲ್ಲಿ ಗಂಧದ ಕಡ್ಡಿಯಿಂದ ಅಥವಾ ಏಕಾರತಿಯಿಂದ ಅದನ್ನು ಬೆಳಗಿಸ್ಕೊಂಡು ಅದಕ್ಕೂ ಸಹ ಪೂಜೆಯನ್ನು ಮಾಡಿ ಆ ಒಂದು ಅಖಂಡ ದೀಪ 24 ಗಂಟೆ ಸತತವಾಗಿ ಉರಿಯೋ ರೀತಿ ಅದನ್ನು ಗಮನ ಹರಿಸ್ಕೊಂಡು ಬೆಳಿಗ್ಗೆ ಸಂಜೆ 2 ಸಮಯ ಅದಕ್ಕೆ ಪೂಜೆಯನ್ನು ಶ್ರದ್ಧೆಯಿಂದ ಸಲ್ಲಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ನಾವು ಆ ಒಂದು ಅಖಂಡ ದೀಪದ ಮೇಲೆ ಧ್ಯಾನವನ್ನು 24 ಗಂಟೆಗಳು ಹರಿಸೋದ್ರಿಂದ ಧ್ಯಾನವೆಲ್ಲ ನಮಗೆ ಶಿವನ ಕಡೆ ಇರುತ್ತೆ, ದೇವರ ಕಡೆ ಇರುತ್ತೆ. ಆ ಒಂದು ಭಕ್ತಿಯ ಪೂಜೆಯಿಂದ ನಮ್ಮ ಪೂಜೆಗೆ ಸಂಪೂರ್ಣವಾದ ಫಲ ಸಿಗುತ್ತೆ ಅಂತ ನಂಬಿಕೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಈ ದಿನ ನೀವು ಉಪವಾಸ ಇರ್ತೀನಿ ಅಂತ ಅನ್ನೋರು ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ನೀರನ್ನು ಕುಡ್ಕೊಂಡು ಉಪವಾಸ ಮಾಡ್ಬೋದು ಅಥವಾ ಹಾಲು ಹಂಪಲುಗಳನ್ನು ಸೇವಿಸಿ ಉಪವಾಸವನ್ನು ಮಾಡ್ಬೋದು. ನೀವು ಈ ದಿನ ಅಕ್ಕಿ, ಗೋಧಿ, ಬಾರ್ಲಿಯನ್ನು ಸೇವಿಸಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸಹ ನಿಮ್ಮ ಆಹಾರದಲ್ಲಿ ಸೇವಿಸಬಾರ್ದು. ಜಾಗರಣೆ ಇರುವಂಥವರು ರಾತ್ರಿ ಇಡೀ ನೀವು ದೇವರ ಧ್ಯಾನ, ಸ್ತೋತ್ರ, ಶಿವನ ಮಂತ್ರಗಳನ್ನು ಪಠಿಸ್ಕೊಂಡು ಜಾಗರಣೆ ಮಾಡಬೇಕು. ಮಧ್ಯಾಹ್ನದ ವೇಳೆ ಈ ದಿನ ನೀವು ಮಲ್ಕೋಬಾರ್ದು. ಜಾಗರಣೆ ಉಪವಾಸವನ್ನು ಮಾಡೋರು ಮನೆಯಲ್ಲಿ ಒಂದು ಶಾಂತ ವಾತಾವರಣವನ್ನು ಕಾಪಾಡ್ಕೋಬೇಕು. ಒಳ್ಳೆ ಮಾತುಗಳನ್ನೇ ಆಡಬೇಕು. ಈ ದಿನ ಕೆಟ್ಟ ಪದಗಳನ್ನು ಉಪಯೋಗಿಸಬಾರ್ದು.
ಶಿವನ ಪೂಜೆ ಉಪವಾಸ ಜಾಗರಣೆ ಇರುವಂಥವರು ಈ ದಿನ ದಾಂಪತ್ಯದಿಂದ ದೂರ ಇರಬೇಕು. ಬೆಳಿಗ್ಗೆ ಶಿವಾಲಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗದೇ ಇರುವಂಥವರು ಸಂಜೆ ಹೋಗಿ ನೀವು ಶಿವನ ದೇವಸ್ಥಾನದಲ್ಲಿ ಶಿವನ ದರ್ಶನವನ್ನು ಪಡ್ಕೊಂಡು ಬರಬೇಕು. ಸಾಧ್ಯವಾದರೆ ಶಿವನಿಗೆ ಅಭಿಷೇಕಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಸಹ ಕೊಟ್ಟು ಬರಬೇಕು. ಇನ್ನು ಈ ದಿನ ಶಿವನಿಗೆ ಪ್ರಿಯವಾದ ಬೆಲ್ಲದ ಆರತಿಯನ್ನು ಸಹ ಬೆಳಗಿಸ್ಬೋದು. 2 ಬೆಲ್ಲದ ಅಚ್ಚುಗಳನ್ನು ತಗೊಂಡು ಅದಕ್ಕೆ ಸುತ್ತಲೂ ಅರಿಶಿನ ಕುಂಕುಮ ಇಟ್ಟು ತುಪ್ಪವನ್ನು ಹಾಕಿ ಬತ್ತಿಯನ್ನು ಇಟ್ಟು 2 ಬೆಲ್ಲದ ಅಚ್ಚಿನ ಆರತಿಯನ್ನು ಶಿವನಿಗೆ ಈ ದಿನ ನೀವು ಆರತಿ ಮಾಡಿದ್ರೆ ತುಂಬಾ ಉತ್ತಮ. ಇನ್ನು ಈ ದಿನ ಗೋವಿಗೆ ಅಕ್ಕಿ ಬೆಲ್ಲಗಳನ್ನು ತಿನ್ನೋದಕ್ಕೆ ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಂಡು ಬಂದರೂ ಸಹ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ನೀವು ಮಾಸ ಶಿವರಾತ್ರಿ ಪ್ರತಿ ತಿಂಗಳು ಮಾಡ್ತಾ ಇದ್ದರೂ ಸಹ ವರ್ಷದಲ್ಲಿ ಬರುವಂಥ ಈ ಒಂದು ಮಹಾದಿನದ ಮಹತ್ವದಿಂದ ಮಹಾಶಿವರಾತ್ರಿಯ ಪೂಜೆಯನ್ನು ಸಲ್ಲಿಸೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ನೀವು ಈ ಪೂಜೆಯನ್ನು ಸಲ್ಲಿಸೋದ್ರಿಂದ ಜನ್ಮಗಳ ಪಾಪಗಳ ನಿವಾರಣೆ ಆಗುತ್ತೆ. ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಬಂದು ನೆಲೆಸುತ್ತೆ. ಈ ವರ್ಷ ನಮಗೆ ಫೆಬ್ರವರಿ 15ನೇ ತಾರೀಕು ಭಾನುವಾರ ಬರ್ತಾ ಇದೆ. ಪೂಜಾ ಸಮಯ ನೋಡೋದಾದರೆ ಬೆಳಗ್ಗೆ 4 ರಿಂದ 6 ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸೋದಕ್ಕೆ ಸೂಕ್ತ ಸಮಯ. ಅದು ಆಗಲಿಲ್ಲ ಅಂದರೆ ಬೆಳಗ್ಗೆ 8 ಗಂಟೆ ಒಳಗಡೆನಾದರೂ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.